ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SLC ಅನುವಲ್ ಎಕ್ಸಾಮ್ 2026ಕ್ಕೆ ಬೋರ್ಡರ್ ಬಿಟ್ಟಿರುವಂಥ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಕೀ ಆನ್ಸರ್ ನೋಡ್ತಾ ಹೋಗೋಣ. ಮಾಡೆಲ್ ಪ್ರಶ್ನೆ ಪತ್ರಿಕೆ 2ರ ಕೀ ಉತ್ತರ ನೋಡ್ತಾ ಹೋಗೋಣ. ಸೊ ಇವತ್ತಿನ ವಿಡಿಯೋ ವೇರಿ ಇಂಪಾರ್ಟೆಂಟು, ಯಾಕಂದರೆ ಇದು ಬಿಟ್ಟು ಬೋರ್ಡರ್ ಬಿಟ್ಟಿರುವಂಥ ಕ್ವಶನ್ ಪೇಪರು ವಿತ್ ಕೀ ಆನ್ಸರು. ಇದು ಬೋರ್ಡರ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, ಜೊತೆಗೆ ಬೋರ್ಡ್ ಅವರೇ ಕೀ ಆನ್ಸರ್ ಬಿಟ್ಟಿದ್ದಾರೆ. ಸೊ ಯಾವುದೇ ಮಿಸ್ಟೇಕ್ ಇರೋದಿಲ್ಲ, ಕಂಪ್ಲೀಟ್ ಕೀ ಆನ್ಸರ್ ಕೊಡ್ತೀನಿ. ವಿಡಿಯೋ ಕೊನೆಯಾಗಿ ನೋಡ್ಕೊಳ್ಳಿ. ಸೊ ನಿಮ್ಮ ಒಂದು ಅನುವಲ್ ಎಕ್ಸಾಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ವೇರಿ ಇಂಪಾರ್ಟೆಂಟು, ಯಾಕಂದರೆ ನಮಗೆ ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಅನುವಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಅನುವಲ್ ಕ್ವಶನ್ ಪೇಪರು ಇದೇ ಪ್ಯಾಟರ್ನಲ್ಲಿ ಬರ್ತದೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ, ಕಂಪ್ಲೀಟ್ ಕೀ ಆನ್ಸರ್ ಕೊಡ್ತೀನಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಹಿಡ್ಕಾರೋ ಸಬ್ಸ್ಕ್ರೈಬ್ ಕೊಡಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ಇದೇ ರೀತಿ ಎಲ್ಲ ವಿಷಯಗಳ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಆಗಿರ್ಬೋದು, ಜಸ್ಟ್ ಕೀ ಆನ್ಸರ್ ಮಾತ್ರವಲ್ಲ, ನಿಮ್ಮ ಒಂದು ಅನುವಲ್ ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಪಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು, ಎಲ್ಲ ವಿಡಿಯೋಗಳು ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮಾಡ್ಕೊಂಡ್ರೆ ಮಾತ್ರ ವಿಡಿಯೋಗಳು ಸಿಗ್ತವೆ. ಇನ್ ಕೇಸ್ ಮಿಸ್ ಮಾಡ್ಕೊಂಡ್ರೆ ಎಲ್ಲನೂ ಕಳ್ಕೊತೀರಾ. ಸೊ ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರಾ ಜೊತೆಗೆ ವಿಡಿಯೋ ಒಂದು ಲೈಕ್ ಬಿಟ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ. ಒಂದು ಲೈಕ್ ಬಿಟ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ. ಖಂಡಿತ ಅವರು ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ, ಅವರು ಕೂಡ ಮಾಡ್ತೀರಲ್ವಾ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕನ್ನಡ ನೋಡೋಣ. ಕನ್ನಡ ವಿಷಯದ ಪ್ರಥಮ ವರ್ಷ ಕನ್ನಡ ವಿಷಯದ 2ನೇ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರ ನೋಡ್ತಾ ಹೋಗೋಣ. ಈಗಾಗಲೇ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿರ್ತೀನಿ. ಯಾರು ನೋಡಿಲ್ಲ ಕೊಂಡ್ಕೊಂಡಿಲ್ಲ ತಪ್ಪದೇ ನೋಡ್ಕೊಳ್ಳಿ. ಪ್ಲೇಸ್ಟ್ ಮಾಡಿದ್ದೀನಿ ಒಂದು, ಆ ಪ್ಲೇಸ್ಟ್ ಲಿಂಕನ್ನು ಇದೇ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡ್ಕೊಂತಾರೆ ನೋಡ್ಕೋಬೋದು. ಎಲ್ಲವನ್ನ ಹಾಕಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಇವಾಗ ನೋಡ್ತಾ ಹೋಗೋಣ. ಇದನ್ನಿಟ್ಟು ಬೋರ್ಡ್ ಬಿಟ್ಟಿರುವಂಥ ಕೀ ಆನ್ಸರ್ಗಳು. ಓಕೆ, ಎಲ್ಲ ಕೂಡ ಸರಿಯಾಗಿರ್ತವೆ, ನೋಡ್ತಾ ಹೋಗೋಣ. 2026ನೇ ಸಾಲಿನ SLC ಮಾದರಿ ಪ್ರಶ್ನೆ ಪತ್ರಿಕೆ 2ರ ಮಾದರಿ ಉತ್ತರಗಳು. ಸಬ್ಜೆಕ್ಟ್ ಕೋಡು 01K, ವಿಷಯ ಸಂಕೇತ 01K. ಅಂದರೆ ಏನು ಸಬ್ಜೆಕ್ಟ್ ಕೋಡ್ ಇದು, ಎಲ್ಲ ವಿಷಯಗಳು ನಿಮಗೆ ಸಬ್ಜೆಕ್ಟ್ ಕೋಡ್ ಅಂತ ಇರ್ತದೆ. ವಿಷಯ ಪ್ರಥಮ ಭಾಷೆ ಕನ್ನಡ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ನೋಡ್ತಾ ಹೋಗೋಣ. ನಿಮಗೆ ಕನ್ನಡ ವಿಷಯ 100ಕ್ಕೆ ಎಕ್ಸಾಮ್ ಇರ್ತದೆ, ನೆನಪಿಟ್ಕೊಳ್ಳಿ. ನಂತರ 1ನೇ ಮೇಲೆ ನಿಮಗೆ 6 ಬಹುವಾಕ್ಯ ಪ್ರಶ್ನೆ ಇರ್ತವೆ. 6 ಬಹುವಾಕ್ಯ ಪ್ರಶ್ನೆಗಳು ಇರ್ತವೆ. ಇವು ಕೂಡ ಮಲ್ಟಿಪಲ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಬಹುವಾಕ್ಯ ಪ್ರಶ್ನೆಗಳು. ನೋಡ್ತಾ ಹೋಗೋಣ. ಇವೆಲ್ಲ ಕೂಡ ನಿಮಗೆ ಗ್ರಾಮರ್ ಮೇಲೆ ಇರ್ತವೆ, ಅರ್ಥ ಆಯ್ತಾ, ವ್ಯಾಕರಣ ಮೇಲೆ ಇರ್ತವೆ. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು ಯಾವುದಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾಪ್ರಾಣಾಕ್ಷರಗಳು ಏನಾಗ್ತವೆ? ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳಾಗಿರ್ತವೆ. ಇನ್ನು ಪ್ರಶ್ನೆ 2, ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಯಾವ ಸಂಧಿ? ಉತ್ತರ ಆಪ್ಷನ್ ಡಿ, ಗುಣಸಂಧಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಸ್ವಲ್ಪ ಫಾಸ್ಟಿಗೆ ಹೇಳ್ತಾ ಇರ್ತೀನಿ, ಯಾಕಂದರೆ ಪೂರ್ತಿ ಪ್ರಶ್ನೆ ಪತ್ರಿಕೆ ಉತ್ತರ ಕೊಡಬೇಕು, ಅದರಿಂದ ಸ್ವಲ್ಪ ಫಾಸ್ಟ್ ಆಗ್ತದೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ತಾ ಹೋಗಿ. ಇನ್ನು ಪ್ರಶ್ನೆ 3, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ಹೋಗಿದ್ದರೆ ಅದು ಏನಾಗ್ತದೆ? ಆಪ್ಷನ್ ಎ ಸಂಯೋಜಿತ ವಾಕ್ಯ, ಆಪ್ಷನ್ ಬಿ ಸಾಮಾನ್ಯ ವಾಕ್ಯ, ಆಪ್ಷನ್ ಸಿ ಮಿಶ್ರ ವಾಕ್ಯ, ಆಪ್ಷನ್ ಡಿ ಸಮ್ಮಿಶ್ರ ವಾಕ್ಯ. ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ, ಸಂಯೋಜಿತ ವಾಕ್ಯ. ಇನ್ನು ಪ್ರಶ್ನೆ 4, ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು ಯಾವುದಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಹೂವು ಆಗ್ತದೆ. ಹೂವು ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 5, ತೃತೀಯ ವಿಭಕ್ತಿಯ ಕಾರಕಾರ್ಥ. ತೃತೀಯ ವಿಭಕ್ತಿಯ ಕಾರಕಾರ್ಥ ಕೇಳಿ ಕೇಳ್ತಾರೆ, ಒಂದು ವ್ಯಕ್ತಿಯ ಮೇಲೆ ಕೇಳ್ತಾರೆ. ಓಕೆ, ಯಾವುದಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕರ್ಣಾರ್ಥ ಆಗ್ತದೆ. ಕರ್ಣಾರ್ಥ ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು ಪ್ರಶ್ನೆ 6, ಕಳ್ಗುಡಿದ ಪದವು ಈ ಸಮಾಸಕ್ಕೆ ಸೇರಿದೆ. ಕಳ್ಗುಡಿದ ಪದವು ಈ ಸಮಾಸಕ್ಕೆ ಸೇರಿದೆ ಯಾವುದಾಗ್ಬೋದು? ಗೆಸ್ ಮಾಡೋಣ. ಸೊ ಎ ಬಿ ಎಸ್ ಸಿ ಡಿ ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ರಿಯೆ ಆಗ್ತದೆ. ಅರ್ಥ ಆಯ್ತಾ? ಕ್ರಿಯಾ ಸಮಾಸ ಆಗೋದು ಸರಿಯಾದ ಉತ್ತರ. ಇನ್ನು 2ನೇ ಮೀನು ಬರ್ತದೆ, ಸಂಬಂಧಿ ಪದ ಬರೆಯೋದು. ಅರ್ಥ ಆಯ್ತಾ? ಸಂಬಂಧಿ ಪದ ಬರೆಯೋದು. ಇವು ಕೂಡ 4 ಇರ್ತವೆ, ಪ್ರತಿಯೊಂದಕ್ಕೂ 1 ಅಂಕ ಇರ್ತವೆ. ಪ್ರಶ್ನೆ 7, ವಿದ್ಯಾಧರ ಅನ್ನೋದು ಬಿಜ್ಜೋದರ ಆದರೆ ವೈಶ್ಯಾಕ ಅನ್ನೋದು ಏನಾಗ್ತದೆ? ವೈಶ್ಯಾಕ ಅನ್ನೋದು ಬೇಸಾಗಿ. ಇಂಪಾರ್ಟೆಂಟ್ ಪ್ರಶ್ನೆ, ನೋಡ್ಕೊಳ್ಳಿ. ಸೊ ನೀವು ನೋಡ್ಕೊಂಡಿರ್ತೀರ, ಇವೇನು ಮಾಡೆಲ್ ಶಿವರು ಓದಲೇಬೇಕಂತ ಏನಿಲ್ಲ ಅಂತ, ಆ ರೀತಿ ಎಲ್ಲ ಇವನು ಓದಲೇಬೇಕು ಗಡ್ಡವಾಗಿ. ಯಾಕಂದರೆ ಪ್ಯಾಟರ್ನು ಸೇಮ್ ಇರೋದ್ರಿಂದ ಹೆಚ್ಚಾಗಿ ಕ್ವಶನ್ ಇಲ್ಲಿಂದನೇ ಬರ್ತವೆ. ಅರ್ಥ ಆಯ್ತಾ? ನೀವು ಅನ್ಕೊಂಡಿರ್ತಾರ ಮಾಡೆಲ್ ಕ್ವಶನ್ಗಳು ಬರೋದಿಲ್ಲ ಅನ್ನೋದ್ರಿಂದ, ಹಾಗಿಲ್ಲ, ಪಕ್ಕ ಬರ್ತವೆ. ಕಡಿಮೆ ಅಂದರು 20 to 25% ಇಲ್ಲಿಂದನೇ ಬರ್ತವೆ. ಅರ್ಥ ಆಯ್ತಾ? ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಪಾಸ್ ಆಗೋದು ತುಂಬ ಹೆಲ್ಪ್ ಆಗ್ತದೆ, ಮತ್ತು ಸ್ಕೋರ್ ಮಾಡೋದು 100% ಹೆಲ್ಪ್ ಆಗ್ತದೆ. ಅರ್ಥ ಆಯ್ತಾ? ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ 7 ಆಯಿತು. ನೆಕ್ಸ್ಟು ಪ್ರಶ್ನೆ 8, ವಿದ್ವಾಂಸ ಅನ್ವರ್ಥನಾಮ ಅನ್ನೋದು ವಿದ್ವಾಂಸ ಅನ್ವರ್ಥನಾಮ ಆದರೆ ಸಹದೇವ್ ಅನ್ನೋದು ಏನಾಗ್ತದೆ? ಇದು ಅಂಕಿತನಾಮ ಆಗ್ತದೆ. ಸೊ ಇಂಪಾರ್ಟೆಂಟ್ ಇದು ಕೂಡ. ನಂತರ ನೆಕ್ಸ್ಟು 9ನೇ ಪ್ರಶ್ನೆ, ಹುಳ ಹುಪ್ಪುಡಿ ಅನ್ನೋದು ಜೋಡುಂಡಿ ಆದರೆ ಬಟ್ಟ ಬಯಲು ಅನ್ನೋದು ಏನಾಗ್ತದೆ? ದ್ವಿರುಕ್ತಿ ಆಗ್ತದೆ. ಇನ್ನು ನೆಕ್ಸ್ಟು
ಪ್ರಶ್ನೆ ಸಂಖ್ಯೆ 10 ಜಾನತನ್ ಅನ್ನೋದು ತದಿತಂತ ಭಾವನಾಮ, ಚಂದ್ರನಾಥ್ ಅನ್ನೋದು ಯಾವುದಾಗ್ತದೆ ತದಿತಂತ ಅವ್ಯಯ ಆಗ್ತದೆ. ಇಂಪಾರ್ಟೆಂಟು. ಇನ್ನು ಥರ್ಡ್ ಮೇನು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯೋದು. ಒಂದಂಕ ಪ್ರಶ್ನೆಗಳು ಇರುತ್ತವೆ. ಟೋಟಲ್ ಆಗಿ 7 ಮಾರ್ಕ್ಸು. ಪ್ರತಿಯೊಂದಕ್ಕೂ 1 ಅಂಕ. 11ನೇ ಪ್ರಶ್ನೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಉತ್ತರ ಎಣ್ಣೆ ತುಪ್ಪದ ಮಿಶ್ರಣವನ್ನು ಬೇಡವೆಂದು ಹೇಳಿದರು ನಯಸೇನ ಆಗ್ತದೆ. ನಯಸೇನ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 12 ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಯಾವ ಲಾಂಛನ? ಶಾನುಭೋಗರ ರಾಜಭಕ್ತಿಯ ಲಾಂಛನ ಕಿರ್ದಿ ಪುಸ್ತಕ. ಇನ್ನು ಪ್ರಶ್ನೆ ಸಂಖ್ಯೆ 13 ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ವೆರಿ ಇಂಪಾರ್ಟೆಂಟು ಚೇರಿಂಗ್ ಕ್ರಾಸ್ ಅನ್ನೋದು. ಚೇರಿಂಗ್ ಕ್ರಾಸ್ ಅನ್ನೋದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಲಂಡನ್ ನಗರದ ಓಣಿಯಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 14 ಕೌಸಂಬಿಯ ಅರಸ ಯಾರು? ಯಾರವರು? ಕೌಸಂಬಿ ಅರಸ ಅತಿಬಳ. ಇನ್ನು ಪ್ರಶ್ನೆ ಸಂಖ್ಯೆ 15 ಬೇಡರಿಗೆ ಅಗಸ್ಸಿಗೆ ಬಂದು ಬುದ್ಧಿ ಮಾತನ್ನು ಹೇಳಿದರು ಯಾರು? ಉತ್ತರ ಬೇಡರಿಗೆ ಅಗಸ್ಸಿಗೆ ಬಂದು ನಿಂತು ಹ್ಯಾವ್ಲಾಕ್ ಅಂದರೆ ಹೆನ್ರಿ ಹ್ಯಾವ್ಲಾಕ್ ಸಾಹೇಬನು ಬುದ್ಧಿ ಮಾತನ್ನು ಹೇಳುತ್ತಾನೆ. 16 ಪ್ರಶ್ನೆ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು? ಇಂಪಾರ್ಟೆಂಟು. ಉತ್ತರ ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಅಂದರೆ ಸಂಪತ್ತನ್ನು ಬೇಡುವುದಕ್ಕಾಗಿ ಬಂದನು. ನೀವು ದ್ರವ್ಯ ಅಂದರೂ ಕೂಡ ಮಾರ್ಕ್ಸ್ ಕೊಡ್ತಾರೆ, ಸಂಪತ್ತು ಬರೆದು ಕೂಡ ಮಾರ್ಕ್ಸ್ ಕೊಡ್ತಾರೆ. ಈ ರೀತಿ ಹೆಚ್ಚಾಗಿ ದ್ರವ್ಯನ ಉಪಯೋಗಿಸಿ ಆ ಪುಸ್ತಕ ಭಾಷೆಯಲ್ಲಿ ಬರೀರಿ, ಖಂಡಿತ ಮಾರ್ಕ್ಸ್ ಕೊಡ್ತಾರೆ. ನೀವು ಸಂಪತ್ತು ಬರೆದು ಕೂಡ ತಪ್ಪಾಗಿಲ್ಲ, ಅದು ಕರೆಕ್ಟು. ಅರ್ಥ ಆಯ್ತಾ? ನೆಕ್ಸ್ಟು 17ನೇ ಪ್ರಶ್ನೆ ಪುಟ್ಟಪೋರಿಯು ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಗುಡಿಸಿನಲ್ಲಿ ಗುರುತ ಮಲಗಿದ್ದಾಳೆ. ನಂತರ 4ನೇ ಮೇಲೆ ಬರ್ತದೆ. 4ನೇ ಮೇಲೆ ನಿಮಗೆ 3, 4 ವಾಕ್ಯದಲ್ಲಿ ಉತ್ತರಿಸಿ ಇವು ಪ್ರಶ್ನೆ ಇರ್ತವೆ. ಅಂದರೆ ಇವು ಒಂದಿಟ್ಟು 2 ಅಂಕದ ಪ್ರಶ್ನೆಗಳು. ಅರ್ಥ ಆಯ್ತಾ? ಟೋಟಲಾಗಿ 10 ಇರ್ತವೆ. 2 ಅಂಕದ ಪ್ರಶ್ನೆಗಳು. ಟೋಟಲ್ 20 ಮಾರ್ಕ್ಸು. ಪ್ರತಿಯೊಂದಕ್ಕೂ 2 ಅಂಕ. 10 ಪ್ರಶ್ನೆ ಬರೀಬೇಕು. ನೋಡ್ತಾ ಹೋಗೋಣ. 18ನೇ ಪ್ರಶ್ನೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಉತ್ತರ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪಗಳಲ್ಲಿ ಬೆಳೆದಿರಬೇಕು. ಲೆಕ್ಕಪತ್ರಗಳ ನೀಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಆ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು. ನಂತರ 19ನೇ ಪ್ರಶ್ನೆ ಇದರಿಂದ ನಿಮಗೆ ಜಸ್ಟ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪಾಸ್ ಬಿಟ್ಟು ನೀವು ಆನ್ಸರ್ ನೋಡ್ಕೊಳ್ಳಿ. ಸೊ ನಾನು ಆನ್ಸರ್ ಹೇಳ್ತಾ ಹೋದರೆ ವಿಡಿಯೋ ತುಂಬಾ ಲೆಂತ್ ಆಗ್ತದೆ. ಅರ್ಥ ಆಯ್ತಾ? ತುಂಬಾ ದೊಡ್ಡದಾಗ್ತದೆ. ಸೊ ಕಂಪ್ಲೀಟಾಗಿ ಇನ್ನೂ ಕೂಡ ಕಂಪ್ಲೀಟ್ ಕ್ವಶನ್ ಪೇಪರ್ ಹೇಳಬೇಕು. ಓಕೆ, ಜಸ್ಟ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ನೀವು ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನೋಡ್ತೀರಲ್ವಾ? ಸೊ ಬರ್ಕೋಬೋದು, ಹೆಲ್ಪ್ ಆಗ್ತವೆ ನಿಮ್ಮ ಎಕ್ಸಾಮ್ಗೆ. 19 ವಿಶ್ವೇಶ್ವರಯ್ಯ ಅವರು ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳಾವು? ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ಈ ಬಂದ್ಬಿಟ್ಟು ಬೋರ್ಡರ್ ಬಿಟ್ಟಿರುವಂಥ ಉತ್ತರಗಳು. ಬೋರ್ಡರ್ ಬಿಟ್ಟಿದ್ದಾರೆ. ಈ ರೀತಿ ನಿಮ್ಮ ಅನಾಲಿಸಿಸ್ ಬರೆದರೆ ಔಟ್ ಬಂದೇ ಬರ್ತವೆ ನಿಮ್ಮ ಎಕ್ಸಾಮಲ್ಲಿ. ಅರ್ಥ ಆಯ್ತಾ? ಇದು ಬೋರ್ಡರ್ ಬಿಟ್ಟಿರುವಂಥ ಕೀ ಆನ್ಸರ್ಗಳು ನೋಡ್ಕೊಳ್ಳಿ ಚೆನ್ನಾಗಿ. ನಂತರ 20ನೇ ಪ್ರಶ್ನೆ ಟೋಪಿಗೆಯ ವಿಶೇಷತೆಗಳನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಟೋಪಿಗೆಯ ವಿಶೇಷತೆ ಇಂಪಾರ್ಟೆಂಟು. ನಂತರ 21 ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಇದು ಕೂಡ ಆನ್ಸರ್ ಇದೆ. ಸ್ವಲ್ಪ ತುಂಬಾ ಇದೆ ಆನ್ಸರು. ಇಷ್ಟು ಬರೆಯೋ ಅವಶ್ಯಕತೆ ಇಲ್ಲ. ನೀವು ಸ್ವಲ್ಪ ಶಾರ್ಟಾಗಿ ಬರೀಬೇಕು. ಶಾರ್ಟಾಗಿ ಬರೆದು ಕೂಡ ಎಲ್ಲ ಆನ್ಸರ್ ಅದರಲ್ಲೇ ಇರಬೇಕು. ಅರ್ಥ ಆಯ್ತಾ? ಸೊ ಈ ರೀತಿ ವಿವರಣೆ ಮಾಡಿಬಿಟ್ಟು ಬರೆಯೋದ್ರೆ ಟೈಮ್ ಸಾಲೋದಿಲ್ಲ. ಅರ್ಥ ಆಯ್ತು? ಇದನ್ನೇ ಒಂದು 3 ರಿಂದ 4 ಸಾಲಲ್ಲಿ ಬರೀಬೋದು. ನಂತರ 22ನೇ ಪ್ರಶ್ನೆ ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಉತ್ತರ ಇದೆ. ವಿಡಿಯೋನ ಪಾಸ್ ಬಿಟ್ಟು ಉತ್ತರನ ನೋಡ್ಕೊಳ್ಳಿ. 23 ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಸೊ ಕೇಳ್ತಾರೆ ಈ ಒಂದು ಕ್ವಶನ್ನು. ಸೊ ಇದೇ ಬರ್ತಂತ ಹೇಳೋಕ್ಕಾಗಲ್ಲ, ಇದು ರಿಲೇಟೆಡೇ ಕ್ವಶನ್ ಕೇಳ್ತಾರೆ. ಓಕೆ, ನಿಮಗೆ ಮಾಡಲ್ ಕ್ವಶನ್ ಬಿಟ್ಟಿರೋ ಇಂಟೆನ್ಷನ್ನೇ ಅದು. ಎದಕ್ಕೆ ಬಿಟ್ಟಿದ್ದಾರೆ ಅವರು? ನಿಮ್ಮ ಅನುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ತುಂಬ ಜನ ಏನು ಮಾಡ್ತಾರೆ, ಈ ಕ್ವಶನ್ ಪೇಪರ್ ನೋಡೋದೇ ಇಲ್ಲ ಅವರು. ಡೈರೆಕ್ಟ್ ಎಕ್ಸಾಮ್ಗೆ ಹೋಗಿಬಿಡ್ತಾರೆ. ಅಲ್ಲಿ ಏನು ಕ್ವಶನ್ ಕೇಳಿರ್ತಾರೆ ಏನು ಗೊತ್ತಿರೋದಿಲ್ಲ ಅವರಿಗೆ. ನೀವು ಯಾವಾಗ 4 ಕ್ವಶನ್ ಪೇಪರ್ ನೋಡ್ಕೋತಾರೆ ಎಲ್ಲ ವಿಷಯಗಳನ್ನು, ಸೊ ನೀವು ಎಕ್ಸಾಮ್ನಲ್ಲಿ ಪಕ್ಕ 100% ಬರದೇ ಬರೀತಾರ. ಯಾಕಂದರೆ ಇದೇ ಪ್ಯಾಟರ್ನಲ್ಲಿ ಕೊಟ್ಟಿರೋದ್ರಿಂದ ಮೊದಲೇ ನೀವು ಅಭ್ಯಾಸ ಮಾಡಿರ್ತಾರೆ. ಮೊದಲೇ 4 ಕ್ವಶನ್ ಪೇಪರ್ ಬಿಡಿಸಿರ್ತಾರೆ. ಎಲ್ಲ ಟಾಪಿಕ್ನ ಓದಿರ್ತಾರೆ. ಪಾಸಿಂಗ್ ಪೇಪರ್ ನೋಡ್ಕೊಂಡಿರ್ತಾರೆ, ಸ್ಕೋರಿಂಗ್ ಪೇಪರ್ ನೋಡ್ಕೊಂಡಿರ್ತಾರೆ. ಸೊ ಅಷ್ಟು ಹೋಗೋದ್ರೆ ಸಾಕು ನೀವು ಆರಾಮಾಗಿ ಎಲ್ಲ ಕ್ವಶನ್ಗಳನ್ನ ಬರೀಬೋದು. ಓಕೆ, ಸೊ ಎಲ್ಲ ಇದೇ ಬೇಸ್ ಮೇಲೆ ಇರ್ತವೆ. ಅದೇ ನಿಮಗೆ ಗೊತ್ತಿಲ್ಲದಿರೋ ಕ್ವಶನ್ ಕೇಳೋದಿಲ್ಲ ಅವರು. ಇಲ್ಲೇ ಮಾರ್ಕ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದೇ ಬೇಸ್ ಮೇಲೆ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ. ಅರ್ಥ ಆಯ್ತಾ? ಇವು ಬರೋದು ಹೇಳೋಕ್ಕಾಗಲ್ಲ, ಇದರ ಬೇಸ್ ಮೇಲೆ ಕ್ವಶನ್ ಪೇಪರ್ ತೆಗಿತಾರೆ ಅಷ್ಟೇ. ಓಕೆ, ನೋಡ್ಕೊಳ್ಳಿ ಚೆನ್ನಾಗಿ. 24 ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡು ನಿರ್ಧಾರವನ್ನು ತಿಳಿಸಿ. ನಂತರ 25ನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಬರೆಯಿರಿ. ಇಂಪಾರ್ಟೆಂಟು. ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಅಭಿಪ್ರಾಯ. ಸೊ ಇಲ್ಲಿ ಕರೆಕ್ಟಾಗಿ ನೆನಪಿಟ್ಬಿಡಿ. ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶಗಳೆಂಬ ಭಾವನೆ ಗಾಂಧೀಜಿಯವರಿಗೆ ಇಂಗ್ಲೆಂಡ್ಗೆ
ಹೋಗುವವರೆಗೂ ಅವರಲ್ಲಿ ಇತ್ತು. ಸೊ ಇದನ್ನು ವಿವರಮಾಯಿಟ್ಟು ಬರೀಬೇಕು. ಏನು ಮೇನ್ ಟಾಪಿಕ್ ಇದೆ ಅದನ್ನ ಬರೀರಿ ಮೇನು. ಅರ್ಥ ಆಯ್ತಾ? ನಂತರ 26ನೇ ಪ್ರಶ್ನೆ, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವರ ಅಭಿಪ್ರಾಯವನ್ನು ತಿಳಿಸಿ. ಯಾರು ಮನಸ್ಸಿಗೆ ನಿಮಗೆ ವಚನಗಳಲ್ಲಿ ಕ್ವಶನ್ ಕೇಳ್ತಾರೆ, ನೀವು ನೋಡ್ಕೊಂಡಿರ್ತಾರ ವಚನ ಬಗ್ಗೆ ಬರೀ ಸಾರಾಂಶ ಕೇಳ್ತಾರಂತ, ಹಾಗಿಲ್ಲ. ನಿಮಗೆ ಯಾರು ಮನಸ್ಸಲ್ಲಿ ಕೂಡ ಬರ್ತವೆ ವಚನಗಳು, ನೋಡ್ಕೊಳ್ಳಿ. ನಂತರ 27, ರಾಜರ ಪ್ರಕೃತಿ ಹೇಗಿರುತ್ತದೆ. ನಂತರ ಬರುವಂಥದ್ದು 5ನೇ ಮೇನು, ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯೋದು. ಫಿಕ್ಸ್ ಇರತ್ತೈತಿ. ಅರ್ಥ ಆಯ್ತಾ? ಫಿಕ್ಸ್ ಇರ್ತೈತಿ ಇದು ಕ್ವಶನ್ನು. 2 ಕವಿಗಳ ಪರಿಚಯ ಕೇಳ್ತಾರೆ, 2 ಕವಿಗಳ ಪರಿಚಯ ಕೇಳ್ತಾರೆ, ಯಾರು ಬೇಕಾದ್ರೂ ಕೇಳ್ಬೋದು. ಹೆಚ್ಚಾಗಿ ಒಂದು ಪದದಿಂದ ಇನ್ನೊಂದು ಗದಿಯಿಂದ ಕೊಡ್ತಾರೆ. ಓಕೆ, ಸೊ ಒಟ್ಟಿನಲ್ಲಿ ಎಲ್ಲ ಕವಿ ಪರಿಚಯ ನೋಡ್ಕೊಳ್ಳಿ. ಏನೂ ಇಲ್ಲ ಕವಿ ಪರಿಚಯದಲ್ಲಿ, ನೀವು ಮೇನ್ ಏನು ನೋಡ್ಕೊಂಡ್ರೆ ಕವಿಗಳ ಹೆಸರು ನೋಡ್ಕೊಳ್ಳಿ. ಕವಿಗಳ ಹೆಸರು, ಕವಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿ ಅಥವಾ ಬಿರುದು ಇರಬೇಕು ಸಾಕು. ಒಂದು ಬುಕ್ಕಲ್ಲಿ, ಒಂದು ರಫ್ ಬುಕ್ಕಲ್ಲಿ ಇವನ್ನೆಲ್ಲ ಬರ್ಕೊಳ್ಳಿ. ಒಬ್ಬರು ಕವಿ ಹೆಸರನ್ನ ಬರ್ಕೊಳ್ಳಿ, ಅವರ ಜನ್ಮಸ್ಥಳ ಆಗಿರ್ಬೋದು, ಅವ್ರ ಕಾಲ ಬರ್ಕೊಳ್ಳಿ, ಕೃತಿ ಬರ್ಕೊಳ್ಳಿ, ಪ್ರಶಸ್ತಿ ಬರ್ಕೊಳ್ಳಿ. ಇಷ್ಟು ಬರ್ಕೊಂಡ್ಬಿಟ್ಟು ಕರೆಕ್ಷನ್ ಬರ್ಕೊಳ್ಳಿ. ಅಷ್ಟು ಬರೋದ್ರೆ ನಿಮಗೆ 3 ಅಂಕ ಇರ್ತದೆ. ಅರ್ಥ ಆಯ್ತಾ? ಕವಿಗಳ ಜನ್ಮಸ್ಥಳಕ್ಕೆ 1 ಅಂಕ, ಕಾಲಕ್ಕೆ 1 ಅಂಕ, ಕೃತಿಗೆ ಅಂಕಗಳು ಮತ್ತು ಪ್ರಶಸ್ತಿಗಳ ಅಂಕಗಳು, ಈ ರೀತಿ 3 ಅಂಕ ಆ್ಯಡ್ ಮಾಡಿರ್ತಾರೆ. ಎಷ್ಟು ನೋಡ್ಕೊಳ್ಳಿ. ನೀವು ಅನ್ಕೊಂಡಿರ್ತಾರ ಕವಿಗಳು ಅಷ್ಟು ಕವಿ ಪರಿಚಯ ಇದೆ ನೆನಪುಳಿಲ್ಲ ಅಂತ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆನಲ್ಲ, ಒಂದು ರಫುಕ್ಕಲ್ಲಿ ಜಸ್ಟ್ ಏನು ಬರ್ಕೊಳ್ಳಿ, ಕವಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿ ಬರ್ಕೊಳ್ಳಿ. ಇಷ್ಟು ನೆನಪಿಟ್ಟುಕೊಳ್ಳಿ ಸಾಕು. ಸೊ 3 ಅಂಕ ನೀವು ಗಳಿಸ್ಬೋದು. ಇಬ್ಬರು ಕೊಡ್ತಾರೆ ಇಂಪಾರ್ಟೆಂಟು, ಸಾರಾ ಬುಕ್ಕರ್ ಮತ್ತು ರನ್ನ. ಸೊ ಕೇಳ್ಬೋದು, ನೀವು ಅನ್ಕೊಂಡಿರ್ತಾರ ಮಹಾಲಕ್ಷ್ಮಿ ಬರ್ಲಿಕ್ಕೆ ಕೇಳಲ್ಲ ಅಂತ, ಕೇಳ್ತಾರೆ ಅವರು. ಅದನ್ನೇ ಕೇಳ್ಬೋದು, ಬೇರೆ ಕೇಳ್ಬೋದು, ಒಟ್ಟಿನಲ್ಲಿ ಅವ್ರಿಗೆ ಚಾಯ್ಸ್ ಇದೇ ಇರ್ತದೆ. ಹೆಚ್ಚಾಗಿ ಇಲ್ಲಿ ಕೂಡ ಬರ್ತವೆ. ಓಕೆ, ಇವ್ನು ಬಿಡಕ್ಕೆ ಹೋಗ್ಬೇಡಿ, ನೀವು ಓದ್ಕೋಬೇಕು. ಇಲ್ಲಿ ಕೊಟ್ಟಿದ್ದಾರೆ ಕೊಡಲ್ಲ ಅಂತ ಓದಕ್ಕೆ ಹೋಗಬೇಡಿ, ಬಿಡಕ್ಕೆ ಹೋಗಬೇಡಿ, ಖಂಡಿತ ಓದ್ಕೊಳ್ಳಿ. ರನ್ನ ಕೊಟ್ಟಿದ್ದೆ ನೋಡ್ಕೊಳ್ಳಿ. ಸೊ ಈ ರೀತಿ ಬರೀಬೇಕು. ಅವರೇ ಕೊಟ್ಟಿದ್ದಾರೆ ಬೋರ್ಡ್, ಅವರು ನೋಡ್ಕೊಳ್ಳಿ ಚೆನ್ನಾಗಿ. ನಂತರ ಪ್ರಸ್ತಾರ ಹಾಕಿ ಘನಭಾಗ ಮಾಡಿ ಛಂದಸ್ಸನ್ನು ಬರೆಯೋರು. ಇದು ಕೂಡ 3 ಅಂಕ ಒಂದು ಕ್ವಶನ್ ಇದ್ದೇ ಇರ್ತದೆ. ಸೊ ಇದು ತುಂಬಾ ಈಸಿ. ನಿಮಗೆ ಏನು ಬರಲಿಲ್ಲ ಅಂದರೂ ಪ್ರಸ್ತಾರ ಹಾಕಕ್ಕೆ ಬರಬೇಕು. ಅರ್ಥ ಆಯ್ತಾ? ನಿಮಗೆ ಛಂದಸ್ಸನ್ನು ಗೊತ್ತಿಲ್ಲ ಅಂದರೂ ಪ್ರಸ್ತಾರ ಹಾಕಿಬಿಟ್ಟು ಬನ್ನಿ. ಛಂದಸ್ಸನ್ನು ಗೊತ್ತಿಲ್ಲ ಅಂದ್ರೂ ಕೂಡ ನಿಮಗೆ ಪ್ರಸ್ತಾರ ಹಾಕಿದ್ರೆ 2 ಅಂಕ ಇರ್ತದೆ. ಓಕೆ, ಬರೀ ಛಂದಸ್ಸಕ್ಕೆ ಹೆಸರನ್ನ ಬರೆಯೋದಕ್ಕೆ 3 ಅಂಕ ಇರ್ತದೆ. ಇನ್ನು ಪ್ರಸ್ತಾರ ಹಾಕಿಬಿಟ್ಟು ಘನಭಾಗ ಮಾಡೋದಕ್ಕೆ 2 ಅಂಕ ಇರ್ತದೆ. ಸೊ ಇದು ಕೂಡ ಉತ್ತರ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಓಕೆ, ಈ ರೀತಿ ನೀವು ಪ್ರಸ್ತಾರ ಹಾಕಿಬಿಟ್ಟು ಛಂದಸ್ಸನ್ನು ಬರೀಬೇಕು. ಛಂದಸ್ಸು ಇದು ಮಾತ್ರ ಗಣ, ಅದರಿಂದ ಭಾಮಿನಿ ಷಟ್ಪದಿ ಲಕ್ಷಣವಾಗಿದೆ. ಸೊ ಈ ರೀತಿ ಬರೀಬೇಕು. ಬರೀ ನಿಮಗೆ ಭಾಮಿನಿ ಷಟ್ಪದಿ ಬರೋದು ಕೂಡ ನಡೆಯುತ್ತೆ. ಓಕೆ, ನಂತರ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸುವುದು. ಇದು ಕೂಡ ಕ್ವಶನ್ ಇರ್ತದೆ 3 ಅಂಕಕ್ಕೆ. ಸೊ ಕೊಡ್ತಾರೆ, ಯಾರು ಬೇಕಾದ್ರೂ ಕೊಡ್ಬೋದು. ಎಕ್ಸಾಂಪಲ್ ನೋಡಿ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇಲ್ಲಿ ಏನು ಬರಬೇಕು ನಾವು? ಅಲಂಕಾರದ ಹೆಸರು, ಲಕ್ಷಣ, ಸಮನ್ವಯ. ಈ ರೀತಿ ಬರೆದರೆ ನಿಮಗೆ ಸಮಯದಲ್ಲಿ ಏನು ಬರ್ತವೆ? ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ. ನಂತರ ಸೊ ಲಾಸ್ಟಿಗೆ ನೀವು ಸಮನ್ವಯ ಮಾಡಬೇಕು. ಓಕೆ, ಸಮಾನ ಧರ್ಮ. ನಂತರ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಅಂತ್ಯೆಂಬ ಉಪಮಾವಾಚಕ ಪದವಿದ್ದು ಹೋರಾಡುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾಲಂಕಾರದ ಪೂರ್ಣೋಪಮಾಲಂಕಾರದ ಲಕ್ಷಣವಾಗಿದೆ. ಉಪಮಾಲಂಕಾರದ ಪೂರ್ಣೋಪಮಾಲಂಕಾರ. ನಂತರ ಗಾದಿನ ವಿಸ್ತರಿಸಿ ಬರೆಯುವುದು. ಇದು ಕೂಡ ಒಂದಿರ್ತದೆ 3 ಅಂಕಕ್ಕೆ. ಇಲ್ಲಿ 2 ಕೊಡ್ತಾರೆ ಗಾದಿ, 2 ಗಾದಿ ಕೊಡ್ತಾರೆ. ಆ 2 ಗಾದಿಯಲ್ಲಿ ಒಂದು ಗಾದಿನ ಬರೀಬೇಕು. ಓಕೆ, 32ನೇ ಪ್ರಶ್ನೆ ಇದೇ ಇರ್ತದೆ. ಅವ್ರು ಯಾವ್ದು ಕೊಡ್ತಾರೆ? 2 ಕೊಡ್ತಾರೆ. ಆ 2ರಲ್ಲಿ ಒಂದನ್ನು ಬರೀಬೇಕು. ಅರ್ಥ ಆಯ್ತಾ? ಸುಫಿಕ್ಸು ಕೇಳ್ತಾರೆ, ಯಾವ ಬೇಕಾದ್ರೂ ಕೇಳ್ಬೋದು. ತುಂಬಾ ಈಸಿ ಇರ್ತವೆ. ನೀವೆಲ್ಲ ಕಲ್ತಿರ್ತೀರ, ಅವೇ ಕೊಡ್ತಾರೆ, ಬೇರೆ ಕೊಡೋದಿಲ್ಲ. ನೀವೇನು ಕಲ್ತಿರ್ತೀರ ಅದನ್ನೇ ಕೊಡ್ತಾರೆ. 32 ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸಿಕ್ಕುವಿಲ್ಲ. ಇದನ್ನು ಕೂಡ ಎಲ್ಲರೂ ಬರೀಬೋದು. ಅಥವಾ ಕ್ವಶನ್ನು ಕೊಟ್ಟಿರ್ತಾರೆ. ಇನ್ನೊಂದು ದೇಶ ಸುದ್ದಿ ನೋಡು, ಕೋಶ ಓದಿ ನೋಡು. ಇದು ಕೂಡ ಕೊಟ್ಟಿರ್ತಾರೆ. ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ ನೋಡಿ, ಅವರೇ ಕೊಟ್ಟಿದ್ದಾರೆ ನೋಡಿ. ಉತ್ತರ ನೋಡಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸಿಕ್ಕಿಲ್ಲ ಅಂತ ಬರೀಬೇಕು. ಈ ಒಂದು ಸಾಲು ಇರಲೇಬೇಕು. ನೀವು ಯಾವುದೇ ಗಾದಿ ಕೊಡೋರು, ಯಾವುದೇ ಗಾದಿ ಕೊಡಲಿ ಈ ಸಾಲು ಬರಲೇಬೇಕು. ಯಾವ ಸಾಲದು? ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮತ್ತುಗಳು. ಇಷ್ಟು ಬರ್ರಿ, ಇದಕ್ಕೆ 1 ಅಂಕ ಇದ್ದೇ ಇರ್ತದೆ. ಓಕೆ, ನೀವು ಗಾದೆ ಬರೀತಾರೆ ಗೊತ್ತಿಲ್ಲ, ಈ ಪಾಯಿಂಟ್ ಬರಲೇಬೇಕು, ಈ ಸಾಲನ್ನ ಬರಲೇಬೇಕು. ಓಕೆ, ಗಾದೆಗಳು ಆಕಾರದಲ್ಲಿ ವಾಮನವಾದರೂ ಅರ್ಥದಲ್ಲಿ ತ್ರಿವಿಕ್ರಮದಂತೆ ಸತ್ಯ ಸದಾ ಜೀವಂತವಾದುದು, ಸುಳ್ಳು ಎಂದು ಸುಖವನ್ನು ಕೊಡಲಾರದು ಎನ್ನುವುದು ಈ ಮೇಲಿನ ಗಾದೆ ಅರ್ಥ. ಒಟ್ಟಿನಲ್ಲಿ 1ನೇ ಸಾಲನ್ನು ನೆನ್ಪಿಟ್ಟುಕೊಳ್ಳೇಬೇಕು. ಚೆನ್ನಾಗಿ ನೋಡ್ಕೊಳ್ಳಿ. ಗಾದೆಗಳು ಹಿರಿಯರು ಹೇಳಿದ ಅನುಭವ ನುಡಿಮತ್ತುಗಳು, ಇವು 2 ಸಾಲನ್ನ ಬರಲೇಬೇಕು. ನೆನ್ಪಿಟ್ಟುಕೊಳ್ಳಿ. ತುಂಬ ಜನ ಮರೆತು ಬಿಡ್ತಾರ, ಬರೆಯೋ ಅವಸರದಲ್ಲಿ ಇದನ್ನು ಮರೆತು ಬಿಡ್ತಾರೆ. ಆರ್ಟ್ ಮಾಡ್ಕೋಬೇಡಿ. ಇನ್ನು ಬರೆದ್ಬಿಟ್ಟು ನೆಕ್ಸ್ಟ್ ಬರೀರಿ. ಓಕೆ, ಆನ್ಸರ್ ಇದೆ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಸೊ ತುಂಬಾ ಈಸಿ. ನಿಮ್ಮ ಆಡು ಭಾಷೆಯಲ್ಲಿ ಬರಿಬೋದು. ಓಕೆ, ಇದೇನೋ ಬಾಯ್ಪಟ್ಟು ಹಾಕಬೇಕು, ಓದ್ಕೋಬೇಕಂತೇನಿಲ್ಲ. ನಿಮಗೇನು ಅರ್ಥ ಆಗ್ತದೆ ಒಂದು ಗಾದಿ ಮೇಲೆ ಅದನ್ನ ಬರಿಬೇಕು. ನೆಕ್ಸ್ಟ್ ಹೋಗೋಣ. 10ನೇ ಕ್ವಶನ್ನು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಇದು ಕೂಡ ಅದೇ ರೀತಿ ಹೇಳಿದ್ನಲ್ಲ ಆಗಲಿ. ಗಾದೆಗಳು ಜನಪದ ಜೀವನದ ಅನುಭವ ನುಡಿಮತ್ತುಗಳು, ಇವುಗಳಿಂದ ಜೀವನ ಮೌಲ್ಯ ಹೆಚ್ಚುತ್ತದೆ. ಇಂದು ಬರೀರಿ ಅಥವಾ ಮೇಲಿಂದ ಬರೀರಿ, ಈ ರೀತಿ ಬರೀಬೇಕು. ಓಕೆ, ನೆಕ್ಸ್ಟು ಸಂದರ್ಭ ಸ್ವಾರಸ್ಯ. ಇವು ಅಂತೂ ನೋಡಿ ಮೇನ್ ಕ್ವಶನ್ಸ್ ಇವು. ಟೋಟಲ್ ನಿಮಗೆ ಸಂದರ್ಭ
3 ಅಂಕಕ್ಕೆ ಇರ್ತವೆ. ಅರ್ಥ ಆಯ್ತಾ? 3 ಅಂಕಕ್ಕೆ ಎಷ್ಟು ಸಂದರ್ಭ? 6 ಸಂದರ್ಭ ಇರ್ತವೆ. 3 ಅಂಕಕ್ಕೆ 6 ಸಂದರ್ಭ, ಟೋಟಲ್ 18 ಮಾರ್ಕ್ಸ್ ಬರ್ತವೆ ನೋಡಿ. ಪ್ರತಿಯೊಂದಕ್ಕೂ 3 ಅಂಕ, 6 ಕ್ವಶನ್ ಬರಬೇಕು. ನೀವು ಅನ್ಕೊಂಡಿರ್ತಾರೆ ಸಂದರ್ಭ ಏನು ಗೊತ್ತೇ ಆಗೋದಿಲ್ಲ, ಪಾಠದ ಮಧ್ಯದಿಂದ ಕೇಳ್ತಾರ, ಅಭ್ಯಾಸದ ಭಾಗದಿಂದ ಕೇಳ್ತಾರಂತ. ಹೌದು, ನೀವು ಪಾಠ ಮಧ್ಯದಿಂದ ಕೂಡ ಬರ್ತವೆ, ಅಭ್ಯಾಸದ ಭಾಗದಿಂದ ಕೂಡ ಬರ್ತವೆ. ಡೋಂಟ್ ವರಿ, 4 ಮಾಡೆಲ್ ಕ್ವಶನ್ ನೋಡ್ಕೊಳ್ಳಿ. ಹೆಚ್ಚಾಗಿ ಅಲ್ಲಿ ಯಾವ ರೀತಿ ಕೇಳಿದ್ದಾರೆ, ಪಾಠದ ಮಧ್ಯದಿಂದ ಕೇಳಿದಾರ, ಪಾಠದ ಅಭ್ಯಾಸ ಭಾಗದಿಂದ ಕೇಳಿದಾರ ನೋಡ್ಕೊಳ್ಳಿ. ಇದೇ ಪ್ಯಾಟರ್ನಲ್ಲಿ ಕೊಡ್ತಾ ಇವರು. ನೀವು ಚೆನ್ನಾಗಿ ಓದ್ಕೊಂಡಿದ್ರೆ ಯಾವ ಬೇಕೋ ಬರೀಬೋದು. ನೋಡ್ತಾ ಹೋಗೋಣ, ತುಂಬಾ ಈಸಿ ಇರ್ತವೆ. ನೀವು ಚೆನ್ನಾಗಿ ಓದ್ಕೊಂಡ್ರೆ ಮಾತ್ರ ಆನ್ಸರ್ ಮಾಡ್ಬೋದು. ಓಕೆ, 33ದು, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಏನು ಬರಬೇಕು ನೀವು? ಆಯ್ಕೆ ಬರಬೇಕು. ಆಯ್ಕೆಯಲ್ಲಿ ಕೃತಿ ಜೊತೆಗೆ ಆ ಕವಿಯ ಹೆಸರು, ಕವಿ ಅಥವಾ ಲೇಖಕರ ಹೆಸರನ್ನು ಬರಬೇಕು. ಕವಿ ಅಥವಾ ಲೇಖಕರ ಹೆಸರು ಜೊತೆಗೆ ಕೃತಿಯನ್ನು ಬರಬೇಕು. ಅದಕ್ಕೆ 1 ಅಂಕ ಇರ್ತದೆ. ನೋಡಿ ಕೊಟ್ಟಿದ್ದಾರೆ ನೋಡಿ ಎಕ್ಸಾಂಪಲು. ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ಬರೆದ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದು ವ್ಯಾಘ್ರಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ರೀತಿ. ನಂತರ ಸಂದರ್ಭ, ಸ್ವರಾಸ್ಯ, ಈ 3ನ್ನ ಬರೀಬೇಕು. ಟೋಟಲ್ ನಿಮಗೆ 3 ಅಂಕ ಇರ್ತದೆ. ನಂತರ 34ನೇದು, ಸಾಮಾಜಿಕ ಕಾನೂನುಗಳ ಹರಿಕಾರ. ಇದು ಕೂಡ ಆನ್ಸರ್ ಇದೆ. ಇದನ್ನು ಪಾಸ್ ಮಾಡಿಟ್ಟು ಉತ್ತರನ ನೋಡ್ಕೋಬೋದು. ನಂತರ 35, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ. ಇದು ಕೂಡ ಸಂದರ್ಭ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ನಂತರ 36, ಮಂಗಳ ಲೋಕದ ಅಂಗಳಕೇರಿ. ನಮಗೆ ಪದ್ಯ ಭಾಗದಿಂದ ಕೂಡ ಸಂದರ್ಭ ಬರ್ತವೆ. ನೀವು ಅನ್ಕೊಂಡಿರ್ತೀರ ಏನು ಗದ್ಯ ಭಾಗದಿಂದ ಮಾತ್ರ ಅಂತ. ಇಲ್ಲ, ಪದ್ಯದಿಂದನೂ ಸಂದರ್ಭ ಬರ್ತವೆ, ಗದ್ಯದಿಂದನೂ ಬರ್ತವೆ, ಪೂರಕ ಪಾಠದಿಂದನೂ ಬರ್ತವೆ. ಯಾವ್ದು ಬೇಕಾದ್ರೂ ಕೊಡ್ತಾರೆ ಅವರು. ಓಕೆ, ಪದ್ಯವನ್ನು ಚೆನ್ನಾಗಿ ಓದ್ಕೋಬೇಕು ನೀವು. ಯಾವ್ದು ಕೊಡ್ತಾರೆ ಹೇಳೋಕ್ಕಾಗಲ್ಲ. ಓಕೆ. ನಂತರ 37, ಹಸುರ ಸುರಿಯಳುಸಿರು. ಇದು ಕೂಡ ಒಂದು ಪದ್ಯ ಭಾಗ, ಹಸಿರು ಪದ್ಯ ಭಾಗ ಇದು. ಓಕೆ. ನಂತರ 38, ಸೊ ನಿಮಗೆ ಅನ್ಕೊಂಡಿರ್ತಾರೆ ನಾವು ಹಳೆಗಣ್ಣು ಕೊಡೋದಿಲ್ಲ ಅಂತ. ಹಳೆಗಣ್ಣು ಕೂಡ ಕೊಡ್ತಾರೆ, ಹೊಸಗಣ್ಣು ಕೂಡ ಕೊಡ್ತಾರೆ. ಅವ್ರು ಯಾವ ಬೇಕಾದ್ರೂ ಕೊಡ್ಬೋದು. ಓಕೆ. ನಂತರ ನೆಕ್ಸ್ಟ್ ಮೇನು, ಪದ್ಯ ಭಾಗ ಪೂರ್ಣ ಮಾಡೋದು. ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕ. ನೋಡಿ, ಒಟ್ಟಿನಲ್ಲಿ ಅವ್ರು ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ, ತಪ್ಪಿಲ್ಲದೆ ಬರೆದ ಪ್ರತಿ ಸಾಲಿಗೆ 1 ಅಂಕ ಇರ್ತದೆ. ಒಂದು ಸಾಲಿಗೆ 1 ಅಂಕ. ಟೋಟಲಾಗಿ 4 ಅಂಕಕ್ಕೆ ಒಂದು ಪದ್ಯ ಇರ್ತದೆ. ಇದನ್ನು ನಾನು ಹೇಳೋಕ್ಕಾಗಲ್ಲ, ಇದೇ ಫಿಕ್ಸ್ ಬರೋದು ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ 4 ಮೌಲ್ಯಾಂಶ ನೋಡ್ಕೊಳ್ಳಿ, ಯಾವ್ದು ಕೊಟ್ಟಿದ್ದಾರೆ ಅವ್ನು ನೋಡ್ಕೊಳ್ಳಿ. ಅವು ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಯಾವ್ದು ಬೇಕಾದ್ರೂ ಕೊಡ್ತಾರೆ. ಪ್ರತಿ ವರ್ಷ ಹೇಳ್ಬೋದಿತ್ತು ನಾವು, ಬಟ್ ಹೋದ ವರ್ಷದಿಂದ ಅವ್ರಿಗೆ ಯಾವ್ದು ಇಷ್ಟ ಆಗ್ತದೆ ಅದೇ ಪದ್ಯವನ್ನು ಕೊಡ್ತಾರೆ. ಓಕೆ. ಒಟ್ಟಿನಲ್ಲಿ ಎಲ್ಲ ಪದ್ಯವಾಗಿ ಗೊತ್ತಿರಬೇಕು ನೀವು. ಹೆಚ್ಚಾಗಿ ನೋಡ್ಕೊಳ್ಳಿ. ಮೌಲ್ಯಾಂಶ ಎಲ್ಲ ಕೊಟ್ಟಿದ್ದಾರೆ, ಮಾದರಿ ಎಲ್ಲ ಕೊಟ್ಟಿದ್ದಾರೆ, ಅವ್ನು ನೋಡ್ಕೊಳ್ಳಿ. ಅವು ರಿಪೀಟ್ ಆಗ್ತವೆ. ಓಕೆ. ಕೊರಳ ಸೆರೆ ಹಿಗ್ಗಿದವು ದುರ್ಗುಜ ಇದನ್ನು ಕೊಟ್ಟಿದ್ದಾರೆ. ಇನ್ನು 10 ಕೊಟ್ಟಿದ್ದಾರೆ, ಮಾರಿ ಗೌತಮವಾಯಿತು ನಾಳೆ ಬಾರ್ತವೆ ಇದನ್ನು ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಆನ್ಸರ್ ಇದೆ. ಇದನ್ನು ಪಾಸ್ ಮಾಡಿಸು, ಆನ್ಸರ್ ನೋಡ್ಕೊಳ್ಳಿ. ಅವ್ರು ಕೊಟ್ಟಿದ್ದಾರೆ ಒಂದು ಸಾಲಿಗೆ 1 ಅಂಕ ಅಂತ ನೋಡ್ಕೊಳ್ಳಿ. ನಂತರ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಸಾರಾಂಶವಿರುವುದು 4 ಅಂಕಕ್ಕೆ ಇರ್ತದೆ. ಫಿಕ್ಸ್ ಇದೇ ಇರ್ತದೆ. ಇದು ಕೂಡ ನಿಮ್ಮ ಬುಕ್ಕಲ್ಲಿ ಕೊಡ್ತಾರೆ, ನಿಮ್ಮ ಕನ್ನಡ ಪುಸ್ತಕದಲ್ಲಿ ಕೊಡ್ತಾರೆ, ಬೇರೆ ಕೊಡೋದಿಲ್ಲ, ನೀವು ಓದ್ಕೊಂಡಿದ್ದು ಕೊಡ್ತಾರೆ. ಓಕೆ. ನೋಡಿ, ರಾಮಾಯಣ ಮಹಾಕಾವ್ಯದಲ್ಲಿ ಬರೆದ ಇದು ಕೂಡ ನಿಮ್ಮ ಪದ್ಯ ಭಾಗ ಕೊಡ್ಬೋದು. ಅರ್ಥ ಆಯ್ತಾ? ಅಥವಾ ಕೊಡದೇನೂ ಇರ್ಬೋದು, ಹೊರಗಿಂದ ಕೂಡ ಕೊಡ್ಬೋದು. ಓಕೆ. ಹೆಚ್ಚಾಗಿ ನಿಮ್ಮ ಬುಕ್ಕಲ್ಲಿ ಇರೋದು ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ 4 ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಅಲ್ಲಿಂದ ಯಾವ ಕೇಳಿದ್ದಾರೆ, ಮಧ್ಯದಿಂದ ಕೇಳಿದಾರ, ಎಲ್ಲಿಂದ ಕೇಳಿದಾರೆ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ 8, 10 ವಾಕ್ಯಗಳು ಉತ್ತರಿಸುವುದು. ಈ ಬಂದ್ಬಿಟ್ಟು 8, 10 ವಾಕ್ಯಗಳು ಉತ್ತರಿಸುಗಳು ಅಂದರೆ 4 ಪ್ರಶ್ನೆಗಳು 2 ಇರಬೇಕು. ಟೋಟಲಾಗಿ 8 ಮಾರ್ಕ್ಸು. ಅದಾಯ್ತು, ಪ್ರತಿಯೊಂದಕ್ಕೂ 4 ಅಂಕ. 41, ತಾಳಿದವನು ಬಾಳೆಯನ್ನು ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾದ ಬಗೆಯನ್ನು ನಿಮ್ಮ ಮಾತುಗಳು ಬರೀರಿ. ಫಿಕ್ಸ್ ಕೇಳ್ತಾರೆ ಶಬರಿ ಮೇಲೆ 4 ಅಂಕಕ್ಕೆ. ನಂತರ 10 ಕ್ವಶನ್ ಇರ್ತದೆ. ಇಲ್ಲಿ ಕೂಡ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿ ತಿಳಿಸಿ. 10 ಕ್ವಶನ್ ಕೂಡ ಇರ್ತವೆ, ಈಸಿಯಾಗಿ ಬರಿಬೋದು ನೀವು. ಆನ್ಸರ್ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ. ಓಕೆ. ನಂತರ 10 ಕ್ವಶನ್ ಇದು ಕೂಡ ಆನ್ಸರ್ ಇದೆ. ಆನ್ಸರ್ನ ವಿಡಿಯೋನ ಪಾಸ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ. 42 ಕ್ವಶನ್ ಇರ್ತದೆ. ಇಲ್ಲೂ ಕೂಡ ಒಂದು ಚಾಯ್ಸ್ ಇರ್ತದೆ. ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ತಿಳಿಸಿ. 10 ಕ್ವಶನ್ ಇರ್ತದೆ. ಅದೇ ಪಾಠದಿಂದ ಕೇಳ್ತಾರೆ ಅಥವಾ ಪದ್ಯದಿಂದ ಕೇಳ್ತಾರೆ. ಇದು ಪದ್ಯ. ಜೀವನದಲ್ಲಿ ಇರಬೇಕಾದ ಧನಾತ್ಮಕ ಭಾವನೆ ಹಾಗೂ ದೃಢ ಸಂಕಲ್ಪದ ಮಹತ್ವವನ್ನು GS ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ. ಆನ್ಸರ್ ಇದೆ. ಆನ್ಸರ್ ನೋಡ್ಕೊಳ್ಳಿ. 10 ಕ್ವಶನ್ ಕೂಡ ಆನ್ಸರ್ ಇದೆ, ನೋಡ್ಕೊಳ್ಳಿ. ಓಕೆ. ನಂತರ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು. ಒಂದು ಫಿಕ್ಸ್ ಇದ್ದೇ ಇರ್ತದೆ. ಪ್ಯಾಸೇಜು ಅರ್ಥ, ಪದ್ಯ ಭಾಗ ಕೊಟ್ಟಿರ್ತಾರೆ ಅಥವಾ ಗದ್ಯ ಭಾಗ ಕೊಟ್ಟಿರ್ತಾರೆ. ಪದ್ಯ ಭಾಗ ಕೊಡೋದಿಲ್ಲ, ಗದ್ಯ ಭಾಗವನ್ನೇ ಕೊಡ್ತಾರೆ. ಒಂದು ಕೊಡ್ತಾರೆ, ಕೆಳಗಡೆ ಕ್ವಶನ್ ಕೇಳ್ತಾರೆ, 2 ಕ್ವಶನು, ಪ್ರತಿಯೊಂದಕ್ಕೂ 2 ಅಂಕ ಇರ್ತದೆ. ಓಕೆ. 2 + 2 ಟೋಟಲಾಗಿ 4 ಮಾರ್ಕ್ಸು. ತುಂಬ ಈಸಿ, ಮೇಲೇನೇ ಆನ್ಸರ್ ಇರ್ತದೆ, ಸ್ವಲ್ಪ ಓದ್ಕೊಂಡ್ರೆ ಗೊತ್ತಾಗ್ಬಿಡ್ತದೆ. ಓಕೆ. ನೋಡ್ಕೊಳ್ಳಿ, 2 ಕ್ವಶನ್ ಇರ್ತವೆ, ಆನ್ಸರ್ ಕೂಡ ಇದೆ, ನೋಡ್ಕೋಬೋದು. ನಂತರ ಪತ್ರಲೇಖನ ಬರೆಯೋದು 5 ಅಂಕಕ್ಕೆ ಇದ್ದೇ ಇರ್ತದೆ. ತುಂಬ ಜನ ಕೇಳ್ತಾ ಇದ್ದೀರಿ, ಪತ್ರಲೇಖನ ಕೊಡ್ತಾರೆ, ಎಷ್ಟು ಮಾರ್ಕ್ಸಿಗೆ ಕೊಡ್ತಾರೆ ಅಂತ. 5 ಅಂಕಕ್ಕೆ ಕೊಡ್ತಾರೆ. ಒಂದು ವ್ಯವಹಾರಿಕ, ಒಂದು ವ್ಯಕ್ತಿ ಇರ್ತದೆ, ನಿಮಗೆ ಯಾವ್ದು ಬರ್ತದೆ ಅಂತ ಬರೀಬೇಕು. ಅರ್ಥ ಆಯ್ತಾ? ಒಂದು ವ್ಯವಹಾರಿಕ, ಒಂದು ವ್ಯಕ್ತಿ ಕೊಡ್ತಾರೆ, ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ಹೆಸರನ್ನ ಕೊಡ್ತಾರೆ.
ಇಂದ ಇವರಿಗೆ ಅಡ್ರೆಸ್ ಅವರು ಕೊಡ್ತಾರೆ, ಇವರಿಂದ ಇವರಿಗೆ ಅಡ್ರೆಸ್ ಅವರು ಕೊಡ್ತಾರೆ. ನೀವು ಜಸ್ಟು ಆ ಫಾರ್ಮಲನ್ನು ಬರೀಬೇಕಷ್ಟೇ. 44, ನಿಮ್ಮನ್ನು ಮೈಸೂರಿನ ವಿಜಯನಗರ ಬಡಾವಣೆಯ ನಿವಾಸಿ ಮೋಹನ್ ಕುಮಾರ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಗೆ ಸಾರ್ವಜನಿಕ ಗ್ರಂಥಾಲಯವನ್ನು ಮಂಜೂರು ಮಾಡುವಂತೆ ಕೋರಿ ಜಿಲ್ಲಾಧಿಕಾರಿಗೆ ಪತ್ರ ಬರೀರಿ. ಇದು ವ್ಯವಹಾರಿಕ ಪತ್ರ. ಅವರ ಹೆಸರು ಕೊಟ್ಟಿದ್ದಾರೆ, ಇಂದ ಇವರಿಗೆ ಹಾಕಿಬಿಟ್ಟು ಬರೀಬೇಕಷ್ಟೇ. ಇನ್ನು 10 ಕ್ವಶನ್ನು, ಇದು ಬಂದ್ಬಿಟ್ಟು ನಿಮ್ಮ ವೈಯಕ್ತಿಕ ಪತ್ರ ಇರ್ತದೆ. ವೈಯಕ್ತಿಕ ಪತ್ರ, ನಿಮ್ಮನ್ನು ರಾಮನಗರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಹರ್ಷಿತಾ ಎಂದು ಭಾವಿಸಿಕೊಂಡು ವಾರ್ಷಿಕ ಪರೀಕ್ಷೆಯ ಸಿದ್ಧತೆಯನ್ನು ಕುರಿತು ಮಂಡ್ಯದ ಸುಭಾಷ್ ನಗರದಲ್ಲಿರುವ ವಾಸವಿರುವ ಬಸವರಾಜಪ್ಪ ಎಂಬ ಹೆಸರಿನ ತಂದೆಗೆ ಪತ್ರವನ್ನು ಬರೆಯಿರಿ. ನೋಡಿ, ಅವರು ಕೊಟ್ಟಿದ್ದಾರೆ ನೋಡಿ, ಇಂದ ಇವರಿಗೆ ನೀವು ಅವರು ಕೊಟ್ಟಿರ್ತಾರೆ, ಅದನ್ನ ಬರಬೇಕು. ನಿಮ್ಮ ಸ್ವಂತ ಬರೋಕ್ಕೆ ಹೋಗಬೇಡಿ, ಯಾರಿಗೆ ಕೊಟ್ಟಿದ್ದಾರೆ ಅದನ್ನ ಬರಬೇಕು. ನಂತರ ಉತ್ತರ ಇದೆ ನೋಡ್ಕೊಳ್ಳಿ, ವ್ಯವಹಾರಿಕ ಅಥವಾ ಮನವಿ ಪತ್ರ. ಸರಳ ಹಾಕಬೇಕು, ದಿನಾಂಕ, ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ಜೊತೆಗೆ ವಿಷಯ, ಮೇನ್ ವಿಷಯ ಇದು, ಅಂದರೆ ಬಾಡಿ ಆಫ್ ದ ಲೆಟರ್ ಅಂತ ಕರೀತಾರೆ, ಪತ್ರದ ಮುಖ್ಯ ಭಾಗ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ರೀತಿ ಬಿಟ್ಟು ನೀಟಾಗಿ ಸಿಸ್ಟಮೆಟಿಕ್ಕಾಗಿ ಬರೀಬೇಕು. ಓಕೆ. ನಂತರ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಈ ರೀತಿ ಬರಬೇಕು. ಹೊರವಿಳಾಸ ಈ ರೀತಿ ಅವ್ರು ಕೊಟ್ಟಿದ್ದಾರೆ, ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಹೇಳಿದ್ದಾರೆ ಆ ರೀತಿ ನೋಡ್ಕೊಳ್ಳಿ ಚೆನ್ನಾಗಿ. ನಂತರ ವೈಯಕ್ತಿಕ ಪತ್ರ ಇಲ್ಲಿ ಕೊಟ್ಟಿದ್ದಾರೆ, ಕ್ಷೇಮ, ಶ್ರೀ ಇವರಿಂದ ತೀರ್ಥರೂಪ ಅವರಿಗೆ, ತೀರ್ಥಗುರು ತಂದೆಯವರಿಗೆ, ತಾಯಿಯವರಿಗೆ ಈ ರೀತಿ ಬರ್ತದೆ. ನಂತರ ಇಂತಿಮ ಪ್ರೀತಿಯ ಮಗಳು ಹರ್ಷಿತಾ, ಹೊರವಿಳಾಸ ಅವ್ರು ಕೊಟ್ಟಿದ್ದಾರೆ, ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಹೇಳಿದ್ದಾರೆ ಅದನ್ನ ನೋಡ್ಕೊಳ್ಳಿ ಸಾಕು. ನಂತರ ಪ್ರಬಂಧ ಬರವಣಿಗೆ 5 ಅಂಕಕ್ಕೆ ಇದು ಕೂಡ ಇರ್ತದೆ, ಪ್ರಬಂಧ ಇರ್ತದೆ. 2 ಕೊಡ್ತಾರೆ, 2ರಲ್ಲಿ ಒಂದನ್ನು ಬರೀಬೇಕು. ಅರ್ಥ ಆಯ್ತಾ? ರಾಷ್ಟ್ರೀಯ ಭಾವೈಕ್ಯ, ಶಾಲಾ ಸಂಸತ್ತು, ಚುನಾವಣೆ ಪ್ರಕ್ರಿಯೆ ಹಾಗೂ ಮಹತ್ವ ನೋಡ್ಕೊಳ್ಳಿ, ಎಲ್ಲಿ ಕೊಟ್ಟಿದ್ದಾರೆ, ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಬರ್ತವೆ ಕ್ವಶನ್ಗಳು 5 ಮಾರ್ಕ್ಸಿಗೆ. ಓಕೆ, ವಿಡಿಯೋನ ಪಾಸ್ ಮಾಡಿಟ್ಟು ಆನ್ಸರ್ನ ನೋಡ್ಕೋಬೋದು. ಸೊ ಎಲ್ಲ ಕೂಡ ಆನ್ಸರ್ ಇದೆ. ಇದು ಬೋರ್ಡರ್ ಬಿಟ್ಟಿರೋದಾರೆ, ಚೆನ್ನಾಗಿ ನೋಡ್ಕೊಳ್ಳಿ. 10 ಕ್ವಶನ್ ಕೂಡ ಇದೆ, ನೋಡ್ಕೊಳ್ಳಿ. ಸೊ ಕಂಪ್ಲೀಟಾಗಿ ಆನ್ಸರ್ ಇದೆ, ವಿಡಿಯೋನ ಪಾಸ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಸೊ ಓಕೆ, ಈಗೆಲ್ಲ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಪ್ರತಿಯೊಂದು ಇರ್ತವೆ. ಅದು ಜಸ್ಟ್ ನಿಮಗೆ ಅನಲೈಸ್ ಮಾತ್ರವಲ್ಲ, ನಿಮ್ಮದು ಪೂರ್ವಸಿದ್ಧ ಪರೀಕ್ಷೆಗೆ ಪ್ರಿಪರೇಟರಿ ಎಕ್ಸಾಮ್ ಕೂಡ ಹಾಕಿರ್ತೇನೆ. ಸೊ ನೋಡ್ಕೊಳ್ಳಿ. ಮತ್ತು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಕೂಡ ಬರ್ತಾ ಇರ್ತವೆ. ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಹಾಕ್ತಾ ಇರ್ತೇನೆ. ಸೊ ಅವ್ನು ಕೂಡ ನೋಡ್ಕೊಳ್ಳಿ. ಹೆಚ್ಚಾಗಿ ಕ್ವಶನ್ ಅಲ್ಲಿಂದ ಬರ್ತವೆ, ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಬರ್ತವೆ, ಮತ್ತು ಕ್ವಶನ್ ಪೇಪರ್ಗಳು, ಮಾಡಲ್ ಕ್ವಶನ್ ಪೇಪರ್ ಅಲ್ಲಿಂದ ಬರ್ತವೆ. ಟೋಟಲಿ 3 ನೋಡ್ಕೊಳ್ಳಿ. ಪ್ರಾಕ್ಟೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಎಲ್ಲ ಇಶ್ಯೂ ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.